ಗ್ರಾಮದ ಒಳಚರಂಡಿ ಸ್ವಚ್ಛಗೊಳಿಸಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮದಲ್ಲಿ ಹೆಚ್ಚಾದ ಸೊಳ್ಳೆ ಕಾಟ ಹಾಗೂ ಕೆಟ್ಟ ಕೊಳೆತ ವಾಸನೆ. ಇಟ್ನಾಳ ಗ್ರಾಮದಲ್ಲಿ ಹೆಚ್ಚಾದ ಸಾಂಕ್ರಾಮಿಕ ರೋಗಗಳ ಭೀತಿ. ಖುದ್ದಾಗಿ ಒಳಚರಂಡಿ ಸ್ವಚ್ಛಗೊಳಿಸಲು ಮುಂದಾದ ಗ್ರಾಮದ ವೃದ್ಧ ದಂಪತಿಗಳು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಇಟ್ನಾಳ ಗ್ರಾಮದ ವೃದ್ಧ ದಂಪತಿ ಲಕ್ಷ್ಮಣ ಭಜಂತ್ರಿ ಹಾಗೂ ಮಹಾದೇವಿ ಭಜಂತ್ರಿಯಿಂದ ಗ್ರಾಮದ ಗಟಾರ್ಗಳ ಸ್ವಚ್ಛತೆ. ಸ್ವತಃ ಬುಟ್ಟಿ ಸಣಿಕೆ ಹಿಡಿದುಕೊಂಡು ಗಟಾರ್ ಸ್ವಚ್ಛಗೊಳಿಸಲು ಮುಂದಾದ ದಂಪತಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಪಿಡಿಒಗೆ ಮನವಿ ಮಾಡಿದ್ರು. ನೋ ಯೂಸ್. ಗ್ರಾಮದ ಗಟಾರ್ಗಳ ಸ್ವಚ್ಛತೆಗಾಗಿ ಸಿಬ್ಬಂದಿಗಳಿಗೆ ನೀಡಬೇಕಂತೆ 200 ರೂಪಾಯಿ. ವೃದ್ಧ ದಂಪತಿಗಳ ಮನವಿಗೆ ಸ್ಪಂದಿಸದ ಹಿನ್ನೆಲೆ ಒಳಚರಂಡಿ ಸ್ವಚ್ಛತೆಗೆ ಮುಂದಾದ ವೃದ್ಧರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ನಡೆ ನಿಜಕ್ಕೂ ನಾಚಿಕೆಗೇಡು. ಮಾದೇವಿ ಭಜಂತ್ರಿ ಎಷ್ಟು ತಿಂಗಳಿಂದ ತೆಗೆದಲ್ರಿ ಗಟ್ರ ಸ್ವಚ್ಛ ಮಾಡಿ? ತೆಗಿಯಂಗನ ಇಲ್ರಿ ಅವ್ರು. ತೆಗಿಯಾಕ ಬಂದ್ರೆ ಏನಂತಾರ್ರಿ? ಇದನ್ನ ಹಸರು ಮಾಡಿ ಕೊಡ್ತಾರೆ. ತಿಂಗಳ ನಾವು ಹಸರು ಮಾಡ್ಕೊತೀರಿ. ಪೈಲ್ ಇದನ್ನೆಲ್ಲ ತೆಗಿಕೊತ ಮೊದಲು. ಇಲ್ಲ ಈಗ ತೆಗಿಯಾಕ ಬಾ ಅಂತ ಹೇಳಿದ್ರೆ ಏನಂತಾರ ನಿಮಗೆ ಅವ್ರು? ಇದನ್ನೆಲ್ಲ ಹಸರು ಮಾಡಿ ಕೊಡ್ತಾರೆ. ಹಸರು ಮಾಡಿ ತೆಗಿತೇಳ್ತಾರೆ. ಮೊದಲು ಅದ್ರ ಬಾಡಿನ ನಾವು ತಗೋತಾ ಇದ್ರಿ. ತೆಗಿಯಂಗನ ಇಲ್ರಿ ಅವ್ರು. ಹಜಾರ್ ಹೇಳ್ತಾರೆ, ರೊಕ್ಕದು ಕೇಳ್ತಾರಂತಾರೆ. ತಾಳ್ರಿ ಕರೆ ಅವ್ರು ಏನು ರೊಕ್ಕ ಕೊಡ್ತಾರ ಅಂದ್ರೆ ತೆಗಿಯಂಗಿಲ್ರಿ ಅವ್ರು. ಎಷ್ಟು ಕೇಳ್ತಾರೆ ರೊಕ್ಕ ರೀ? ಅವ್ರು ತೆಗಿಲಿಕ್ಕೆ ಏನು ಮಾಡಿದ್ರಿ? ನೀವು ತೆಗಿತೀರಿ ತಿಂಗಳಾರಿ ಇದು? ತಿಂಗಳ ನಾವು ತಗೋತೀರಿ. ಅವ್ರು ಏನು ತೆಗಿಯಂಗ ಇಲ್ರಿ. 200 ರೂಪಾಯಿ ಕೊಡಂತಾರ ತೆಗಿಯಕ್ಕೆ ಹಚ್ತಾರ್ರಿ. ನೀವು 200 ರೂಪಾಯಿ ಕೊಟ್ಟರೆ ಗಟ್ರ ತೆಗಿತಾರ, ಇಲ್ಲಾಂದ್ರೆ ತೆಗಿಯಂಗಿಲ್ಲ. ಯಾವ ಪಂಚಾಯತಿ ರೀ? ಇಟ್ನಾಳ ಪಂಚಾಯತಿ. ನಿಮ್ಮ ಹೆಸರೇನ್ರಿ? ಹಾಂ, ಲಕ್ಷ್ಮಣ್ ಭಜಂತ್ರಿ. ಅದರ ವಯಸ್ಸು ಎಷ್ಟು ರೀ ನಿಮಗೀಗ? ಮುಂದೆಲ್ಲ ನೋಡ್ತೇವೆ, ಮ್ಯಾಗ ನೋಡ್ತೇವೆ. ಬಾ